ವಿಶ್ವ, ನಾವೇನೋ ಬಂದ್ಬಿಟ್ವಿ ಕಣೋ. ಅದೇ ಸರ್ಗೆ ಊಟ ಹೇಳಿದ್ನಲ್ಲ ಜಾನು, ಅಪ್ಪಂಗ್ ಬೇರೆ ಏನೋ ಕೆಲಸ ಇದೆ ಅಂತ. ಜಾನು, ನೀನ್ ಸೇಮ್ ನಮ್ಮ ಅಮ್ಮನ್ ತರನೇ ಎಲ್ರು ಕೇರ್ ಮಾಡ್ತೀಯ. ನೀನ್ ಅಡ್ಗೆ ಮಾಡಿ ಇಟ್ಬಿಟ್ಟು ಬಂದಿದ್ಯಾ ಅಲ್ವಾ, ಬಿಡು, ಅವ್ರು ಬಡಿಸ್ಕೊಂಡು ಊಟ ಮಾಡ್ತಾರೆ, ಯಾಕೆ ತಲೆ ಕೆಡಿಸ್ಕೊತೀಯ? ವಿಶ್ವ, ಅದ್ ಸರಿಯಾಗಿ ಪೂಜೆಗೆ ಬರ್ತಿಲ್ಲ. ಯಾಕಂದ್ರೆ ಅಪ್ಪಂಗ್ ಗೊತ್ತಿದೆ ಇವತ್ತು ಅವ್ರ ತಂಗಿ ಮದುವೆ ದಿನ ಅಂತ, ಅದಕ್ಕೆ. ಏನಾಯ್ತು? ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಜಾನು, ಅದೇ ಹೇಳಿದ್ನಲ್ಲ, ಅವ್ರಿಗೇನೋ ಕೆಲ್ಸ ಇತ್ತು ಅಂತ, ಅದಕ್ಕೆ ಬರ್ತಿಲ್ಲ. ಅಲ್ಲ ಕಣೋ ವಿಶ್ವ, ನಾವ್ ಯಾಕೆ ಈ ತರ ಸಡನ್ ಆಗಿ ಪೂಜೆ ಮಾಡಿಸ್ತಿದೀವಿ? ಅವರು ಫ್ರೀ ಇದ್ದಾಗ್ಲೇ ನೋಡ್ಕೊಂಡು ಆರಾಮಾಗಿ ಒಟ್ಟಿಗೆ ಪೂಜೆ ಮಾಡಿಸ್ಬೋದಿತ್ತಲ್ವಾ? ಹೇಳಿದ್ನಲ್ಲ ಜಾನು, ಇದು ಅಮ್ಮನ್ ಕೊನೆ ಆಸೆ ಆಗಿತ್ತು. ಅವ್ರು ಹೇಳಿದಾರೆ, ನಾನು ಮಾಡಿಸ್ತಿದ್ದೀನಿ ಅಷ್ಟೇ. ಮಾಡೋ ಪೂಜೆ ಒಳ್ಳೆ ದಿನನೇ ಮಾಡಿಸ್ಬೇಕಲ್ವಾ, ಅದಕ್ಕೆ ಇವತ್ತು ಮಾಡಿಸ್ತಿರೋದು. ಸರಿ, ನಾವ್ ಯಾವ ದೇವಸ್ಥಾನಕ್ಕೆ ಹೋಗ್ತಿದೀವಿ? ಇಲ್ಲೇ ತುಮಕೂರು ಹತ್ರ ಜಾನು, ರಿಂಗ್ ರೋಡ್ ದಾಟಿದ ತಕ್ಷಣ ಒಂದ್ ದೇವಿ ದೇವಸ್ಥಾನ ಇದೆಯಲ್ಲ, ಅಲ್ಲೇನೆ. ಅಯ್ಯೋ, ಅದ್ ನಮ್ಮ ಏರಿಯಾದಲ್ಲೇ ಇದೆಯಲ್ಲೋ, ನಮ್ಮ ಮನೆ ಹತ್ರನೇ ಇರೋದು. ಅಲ್ಲಿಗೆ ಯಾಕೆ ಹೋಗ್ತಿದೀವಿ? ನಮ್ಮ ಮನೆಯವ್ರು ಯಾರಾದ್ರೂ ನೋಡ್ಬಿಟ್ರೆ ಏನಾಗುತ್ತೆ? ನೀನ್ ಬದುಕಿದ್ಯಾ ಅಂತ ಎಲ್ರು ಖುಷಿ ಪಡ್ತಾರಷ್ಟೇ, ನೀನ್ ಯಾಕೆ ತಲೆ ಕೆಡ್ಸ್ಕೊತಿದ್ಯಾ? ವಿಶ್ವ, ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಇದು ತಮಾಷೆ ವಿಚಾರ ಅಲ್ಲ. ನಾನ್ ಅಲ್ಲಿಗೆ ಹೋಗೋ ಹಾಗಿದ್ದಿದ್ರೆ ಯಾವತ್ತೋ ಹೋಗ್ತಿದ್ದೆ. ಇಷ್ಟ ದಿನ ತಲೆ ಮರ್ಸ್ಕೊಂಡು ಇರ್ಬೇಕಾಗಿರ್ತಿರ್ಲಿಲ್ಲ. ಈಗ ಎಲ್ರು ನನ್ನ ಮರ್ತು ನೆಮ್ಮದಿಯಾಗಿದ್ದಾರೆ. ಮತ್ತೆ ನಾನು ಅವ್ರ ಕಣ್ಮುಂದೆ ಹೋದ್ರೆ ಸಾವಿರಾರು ಪ್ರಶ್ನೆ ಕೇಳ್ತಾರೆ. ಏನಂತ ಉತ್ತರ ಕೊಡ್ಲಿ ಹೇಳು? ನಾನ್ ಜಯಂತ್ ಅವ್ರ ಜೊತೆ ನೆಮ್ಮದಿಯಾಗಿರ್ಲಿಲ್ಲ ಅಂತ ಅವ್ರಿಗೆ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾರೆ, ನೀನೇ ಯೋಚನೆ ಮಾಡು ವಿಶ್ವ. ಅಲ್ಲಿಗೆ ಹೋಗೋದ್ ಬೇಡ ಕಣೋ, ನನ್ ಮಾತ್ ಕೇಳು. ಜಾನು, ನೀನ್ ಯಾಕೆ ಇಷ್ಟು ಟೆನ್ಷನ್ ಆಗ್ತಿದ್ಯಾ? ರಿಲ್ಯಾಕ್ಸ್ ಆಗು. ಇನ್ಯಾವತ್ತು ನಿನ್ ಜೀವನದಲ್ಲಿ ನೀನು ಹೆದರ್ಕೊಂಡು ಬದುಕೋ ಅವಶ್ಯಕತೆನೇ ಇರಲ್ಲ. ಇವತ್ತು ನಿನ್ನ ಕರ್ಕೊಂಡು ಹೋಗ್ತಿರೋ ಉದ್ದೇಶನೇ ಬೇರೆ. ನಿನಗೆ ಎಲ್ಲಾ ವಿಷಯನೂ ಗೊತ್ತಾಗುತ್ತೆ ಜಾನು. ಎಷ್ಟೋ ವಿಷಯಗಳು ನಿನಗೆ ಗೊತ್ತಿರ್ಲಿಲ್ಲ, ಅದೆಲ್ಲ ಗೊತ್ತಾಗುತ್ತೆ. ಗೊತ್ತಾದ್ರೆ ನೀನೇ ತುಂಬಾ ಆಶ್ಚರ್ಯ ಪಡ್ತೀಯ. ಏನು ಹೇಳ್ತಿದ್ಯಾ? ಏನಾಗುತ್ತೋ ಅಲ್ಲಿ? ನಂಗೆ ನಿಜವಾಗ್ಲೂ ತುಂಬಾ ಭಯ ಆಗ್ತಿದೆ. ಏನು ಆಗಲ್ಲ, ನಾನು ಇದೀನಲ್ವಾ, ಯಾಕೆ ತಲೆ ಕೆಡ್ಸ್ಕೊತೀಯ? ನಿನಗೆ ಅಮ್ಮ ಒಂದು ಗಿಫ್ಟ್ ಕೊಡ್ತೀನಿ ಅಂದಿದ್ರಲ್ವಾ, ಅದೇನು ಅಂತ ಇವತ್ತೇ ಗೊತ್ತಾಗುತ್ತೆ. ವಿಶ್ವ, ಜಯಂತ್, ಕುಡಿಯೋದಕ್ಕೆ ಏನಾರು ಹೇಳ? ಸರ್, ಅದೆಲ್ಲ ಆಮೇಲೆ. ಮನೆಯವರೆಲ್ಲ ಹೊರಟು ಎಷ್ಟೊತ್ತಾಯಿತು? ಒಂದು ಅರ್ಧ ಗಂಟೆ ಆಯಿತು ಅನಿಸುತ್ತೆ. ಅರ್ಧ ಗಂಟೆ? ನಿಮ್ಮ ಕಡೆನೇ ತೊಗೊಂಡು ಹೋಗಿದ್ದಾರಾ ಸರ್? ಹೌದು, ನಮ್ಮ ಕಾರಲ್ಲೇ ಹೋಗಿದ್ದಾರೆ. ಯಾಕೆ ಒಂಥರ ಟೆನ್ಷನ್ ಇದೆಲ್ಲ, ಏನಾಯಿತು? ಟೆನ್ಷನ್ ಏನಿಲ್ಲ ಸರ್, ಅದು ವಿಶ್ವ ಅವ್ರ ಜೊತೆ ಮಾತಾಡಬೇಕಿತ್ತು. ಅವರು ಕಾರ್ ಡ್ರೈವ್ ಮಾಡ್ತಿರೋವಾಗ ಮಾತಾಡೋದು ಬೇಡ ಅಂತ ಕೇಳಿದೆ ಅಷ್ಟೇ. ಇದು ಜಾಗದ ಡಾಕ್ಯುಮೆಂಟೇಷನ್ ಬಗ್ಗೆ. ಓ, ನೀವು ಇರೋದು ನೋಡಿ ಏನೋ ಟೆನ್ಷನ್ ಆಗಿದೆ ಅಂತ ಅಂದ್ಕೊಂಡೆ, ಅಷ್ಟೇನಾ? ಅಷ್ಟೇ ಸರ್, ಆದರೆ ತುಂಬ ಮುಖ್ಯವಾದ ಡಾಕ್ಯುಮೆಂಟೇಷನ್. ಅದೆಷ್ಟೇ ಮುಖ್ಯವಾಗಿದ್ದರೂ ನಮ್ಮ ವಿಶ್ವನ ಹತ್ರ ಅದು ಜೋಪಾನವಾಗಿರುತ್ತೆ. ಈಗ ಮನೆ ವ್ಯವಹಾರನೆಲ್ಲ ಅವನೇ ಜವಾಬ್ದಾರಿಯಿಂದ ನೋಡ್ಕೊಳ್ತಾ ಇದ್ದಾನೆ. ನಿಮ್ಗೆ ಏನೇ ಬೇಕಾದರೂ ಕೇಳಿ, ಅವನು ಮಾಡಿಕೊಡ್ತಾನೆ. ಸರಿ ಸರ್, ಹಾಗಾದರೆ ನಾನು ಆನ್ ದ ಬೆನ್ಸಲ್ಲಿ ಫೋನ್ ಮಾಡ್ಕೊಂಡು ಹೋಗಿ ಬರ್ತೀನಿ. ಊಟ ಮಾಡ್ಕೊಂಡೋಗಿ. ಅರೆ, ಮನೇಲಿ ಒಬ್ಬರೇ ಇದ್ದೀರಿ ಅಂತಿದ್ದೀರಿ, ನೀವ್ಯಾಕೆ ತೊಂದರೆ ತಗೊಂಡಿ ಸರ್? ಮನೇಲಿ ಅಡುಗೆ ಮಾಡೋಕ್ಕೆ ಜನ ಇದ್ದಾರೆ, ಮಾಡ್ತಾರೆ. ಇರಲಿ ಸರ್, ಮತ್ತೊಮ್ಮೆ ಬರ್ತೀನಿ. ನಮಸ್ತೆ. ಈ ಜಯಂತ್ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಒಂದೊಂದು ಸಲ ಒಂದೊಂದು ಥರ ಇರ್ತಾರೆ. ಈ ಜಾನ್ವಿ ಮತ್ತು ವಿಶ್ವ ಅವರು ಯಾವ ಕಾರಲ್ಲಿ ಹೋಗಿದ್ದಾರೆ ಅಂತ ಹೇಗೆ ಟ್ರ್ಯಾಕ್ ಮಾಡೋದು? ಎಕ್ಸ್ಕ್ಯೂಸ್ ಮೀ ಸರ್, ಇದು ವಿಶ್ವ ಅವರು ಇವತ್ತು ದೇವಸ್ಥಾನಕ್ಕೆ ಹೋಗಿದಾರಲ್ವಾ? ಹಾಂ ಸರ್. ಅವ್ರನ್ನ ಬರಮಾಡ್ಕೊಳ್ಳೋಕ್ಕೆ ಒಂದು ವೆಲ್ಕಮ್ ಪಾರ್ಟಿ ಕಳಿಸಿದ್ದೀನಿ, ಬಟ್ ಗಾಡಿ ನಂಬರ್ ಬೇಕಿತ್ತಲ್ಲ. ಗಾಡಿ ನಂಬರು? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್. ಮಗಳೇ, ಲಲಿತಾ ಹೋಗಿದ್ದ ದಿವಸ ನೀ ಬರಲಿಲ್ಲ ಅಂದಿದ್ದಿದ್ರೆ ನನ್ನ ಜೀವನಕ್ಕೆ ಅರ್ಥನೇ ಇರ್ತಿರ್ಲಿಲ್ಲ ಕಣಮ್ಮ. ಎಲ್ರಿಗೂ ಹೊರೆಯಾಗಿ ಬದುಕ್ತಿರ್ಬೇಕಾಗಿತ್ತು. ಹಾಗೆಲ್ಲ ಏನಿಲ್ಲ ಮಾವ, ನಿಮಗೂ ವಾಸಿ ಆಗುವಂತ ಸಮಯ ಬಂದಿತ್ತು, ನಾವಲ್ಲಿದ್ವಿ ಅಷ್ಟೇ. ಹಾಗೆ ನೋಡಿದ್ರೆ
ನಿಮ್ಮ ಆರೋಗ್ಯ ಹಾಳಾಗೋದಕ್ಕೆ ನಾವೇ ಕಾರಣ ಅಲ್ವಾ? ಹಾಗೇನಿಲ್ಲ ಅಳಿ ಅಂದರೆ ಅದು ನಾನೇ ಮಾಡ್ಕೊಂಡಿದ್ದು ತಪ್ಪದು. ಆ ತಪ್ಪಿಗೆ ಸರಿಯಾದ ಶಿಕ್ಷೆ ಅನುಭವಿಸಿದ್ದೀನಿ. ಈಗೆಲ್ಲ ಒಳ್ಳೇದೇ ಆಗ್ತಾ ಇದೆಯಲ್ಲ, ಯಾಕೆ ಹಳೆದೆಲ್ಲ ನೆನೆಸ್ಕೊಂಡು ಬೇಜಾರು ಮಾಡ್ಕೋತೀರಾ? ಹೌದು ತಾತ, ನಿಮ್ಗೆ ಅವ್ರ ಮದ್ವೆ ನೋಡಕ್ಕಾಗಿಲ್ಲ ಅಂತ ಕೊರಗಿತ್ತಲ್ವಾ? ಈಗ ಅದೆಲ್ಲ ನೆರವೇರ್ತಿದ್ಯಲ್ಲ, ಅದಕ್ಕೆ ಖುಷಿಯಿಂದ ನೀವೇ ಮುಂದೆ ನಿಂತು ಈ ಕಾರ್ಯಕ್ರಮನೆಲ್ಲ ನಡ್ಸ್ಕೊಡ್ಬೇಕು, ಆಯ್ತಾ? ಹಾಗೆ ಮಾಡಿದ್ರೆ ತಾನೇಮ್ಮ ನನ್ನ ಜೀವನ ಸಾರ್ಥಕ ಬರೋದು. ಖಂಡಿತವಲ್ಲೂ ನಡೆಸ್ಕೊಡ್ತೀನಿ. ಎಲ್ರು ಬಂದಾಗಿದೆ, ಸಮಯ ಮೀರೋಕ್ ಮುಂಚೆ ಶಾಸ್ತ್ರ ಶುರು ಮಾಡೋಣ. ಇನ್ನು ಸ್ವಲ್ಪ ಹೊತ್ತು ಮುಖ್ಯವಾಗಿರೋರು ಬರ್ತಾ ಇದ್ದಾರೆ, ಅವ್ರು ಬರ್ತಿದ್ದಂಗೆ ಶುರು ಮಾಡ್ಕೊಡಿ. ಅಪ್ಪ, ಅಣ್ಣನೂ ಬರ್ತಿದ್ದಾನ? ಮನೆಯವರೆಲ್ಲರೂ ಹೋಗ್ತಿದ್ವಿ, ನೀನು ಬಂದಿದ್ರೆ ಚೆನ್ನಾಗಿರ್ತಿದ್ ಕಣೋ ನರಸಿಂಹ. ಅಪ್ಪ, ಎಲ್ಲ ಗೊತ್ತಿದ್ದು ಪದೇ ಪದೇ ಅದೇನೆ ಕೇಳ್ತಿರಲ್ಲ. ನಿಮಗೆ ಇಷ್ಟ ಇದ್ರೆ ಹೋಗಿ, ಇಲ್ಲಾಂದ್ರೆ ಮನೇಲೇ ಇರಿ. ಇಲ್ಲಮ್ಮ, ನಿಮ್ಮ ಅಣ್ಣ ಇಲ್ಲಿಗೆ ಬರ್ತಿಲ್ಲ. ಅಂದ್ರೆ ಅಣ್ಣನ್ಗಿನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವಪ್ಪ? ನೋಡಮ್ಮ, ಕಾಲ ಎಲ್ಲ ಬದಲಾಯಿಸುತ್ತೆ, ನಾವು ತಾಳ್ಮೆಯಿಂದ ಸ್ವಲ್ಪ ಇರಬೇಕು. ಹಾಗಾದ್ರೆ ಈಗ ಬರ್ತಿರೋದು ಯಾರು? ನಮ್ ಲಲಿತತ್ತೆ ಇದಾರಲ್ಲ, ಅವ್ರ ಮಗ. ನಿಜ ಹೇಳ್ಬೇಕು ಅಂದ್ರೆ ನಾವೆಲ್ಲರೂ ಒಂದಾಗಿರೋದಕ್ ಕಾರಣ ಅವನೇ. ಈಗ ಅವನೇ ಬರ್ತಿರೋದು. ಅಪ್ಪ, ಅಣ್ಣನ ಮಗ ಬರ್ತಿದ್ದಾನ. ಅದಕ್ಕೆ ಬದುಕಿದ್ದಾಗ ನಿನ್ ಮಗನ್ ತೋರಿಸು ಅಂತ ಎಷ್ಟು ಸಲ ಕೇಳ್ಕೊಂಡಿದ್ದೆ, ಆದ್ರೆ ಆಗ ಅವಕಾಶನೇ ಸಿಗ್ಲಿಲ್ಲ. ನೀವ್ ಅವನ್ನ ನೋಡಿದೀರಮ್ಮ, ನಿಮ್ಗ್ ಮುಂಚೆನೆ ಪರಿಚಯ ಇದ್ದಾನೆ. ಏನು, ನಮ್ಮ ಅಣ್ಣನ ಮಗನ ನಾನು ನೋಡಿದ್ದೀನ? ನಂಗೆ ಪರಿಚಯ ಇದ್ದಾನ? ಹೋ, ನಿಮಗ್ ಮಾತ್ರ ಅಲ್ಲ, ನಿಮ್ ಫ್ಯಾಮಿಲಿ ಎಲ್ಲರಿಗೂ ಒಂದ್ ಪರಿಚಯ ಇದೆ. ಆದ್ರೆ ಅವ್ನ್ ನಿಮ್ ಅಣ್ಣನ್ ಮಗ ಅಂತ ನಿಮ್ ಯಾರಿಗೂ ಗೊತ್ತಿಲ್ಲ. ಈಗ ಅವ್ನ್ ಬರ್ತಾನಲ್ಲ, ನಿಮ್ ಎಲ್ರಿಗೂ ಅವಾಗ ಗೊತ್ತಾಗುತ್ತೆ. ಬರೀ ಅವ್ನ್ ಮಾತ್ರ ಬರ್ತಿಲ್ಲ, ಜೊತೆಗೆ ಸರ್ಪ್ರೈಸ್ ತರ್ತಿದ್ದಾನೆ. ಸರ್ಪ್ರೈಸಾ? ಏನದು? ಸರ್ಪ್ರೈಸ್ ಅಂದ್ಮೇಲೆ ಅದನ್ನ ಹೇಗ್ ಹೇಳಕ್ಕಾಗುತ್ತೆ? ನಮ್ಮ ಅತ್ತೆ ಏನೋ ಉಡುಗೊರೆ ಕೊಡ್ಬೇಕು ಅಂತ ಹೇಳ್ತಿದ್ರಲ್ಲ, ಅದನ್ನ ಇವಾಗ ತರ್ತಿದ್ದಾನೆ. ನೀವೇ ನೋಡಿ. ನೀನ್ ಹೇಳ್ತಿರೋದ್ ನೋಡಿದ್ರೆ ಅದೇನು ಅಂತ ತಿಳ್ಕೊಳ್ಳೋ ಕುತೂಹಲ ಜಾಸ್ತಿ ಆಗ್ತಿದೆ. ಅಪ್ಪ, ಅದೇನು ಅಂತ ಹೇಳಿಪ್ಪ. ಇಷ್ಟು ದಿನನೇ ಕಾದಿದೆಯಾ ಲಕ್ಷ್ಮಿ, ಇನ್ನು ಸ್ವಲ್ಪ ಹೊತ್ತು ಕಾಯಿ, ಎಲ್ಲ ನಿನಗೆ ಗೊತ್ತಾಗುತ್ತೆ. ಲಕ್ಷ್ಮೀ